ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ತಮಗೆ ಏನು ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಯಾರೆಲ್ಲ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 22ನೇ ಕಂತಿನಕ್ಕಾಗಿ ವೇಟ್ ಮಾಡ್ತಾ ಇದ್ರಿ, ಯಾವಾಗ ಬರುತ್ತೆ ಪಿ ಎಮ್ ಕಿಸಾನ್ ಹಣ ಏನಿದೆ 22ನೇ ಕಂತಿನ ಯಾವಾಗ ಜಮಾ ಆಗುತ್ತೆ ನಮಗೆ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರಿ. ಅಂಥವರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಈಗಾಗಲೇ ಕೇಂದ್ರ ಸರ್ಕಾರದಿಂದನೇ ಅಫಿಷಿಯಲ್ ಆಗಿರತಕ್ಕಂಥ ದಿನಾಂಕನ ಕೂಡ ಒಂದು ಪ್ರಕಟ ಮಾಡಿರುವಂಥದ್ದು ವೀಕ್ಷಕರೇ. ಹಾಗಾದರೆ ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 22ನೇ ಕಂತಿನ ಯಾವ ದಿನಾಂಕದಂದು ನಿಮ್ಮ ಒಂದು ಖಾತೆಗೆ ಬರುತ್ತೆ ಮತ್ತು ಯಾವ ಸಮಯಕ್ಕೆ ನಿಮಗೆ ಒಂದು ಹಣನ ಬರುತ್ತೆ ಮತ್ತು ಯಾರಿಗೆ ಬರುತ್ತೆ ಮತ್ತು ಯಾರಿಗೆಲ್ಲ 4,000 ರೂಪಾಯಿ ಹಣನ ಜಮಾ ಆಗ್ತಾಯಿದೆ ಮತ್ತು ಎಂತಹ ರೈತರಿಗೆ ಹಣನ ಬರ್ತಾ ಇಲ್ಲ ಮತ್ತು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 22ನೇ ಕಂತಿನ ನಿಮ್ಮ ಒಂದು ಖಾತೆಗೆ ಬರಬೇಕು ಅಂತಂದರೆ ಯಾವೆಲ್ಲ ಕೆಲಸಗಳು ಕಡ್ಡಾಯವಾಗಿ ನೀವು ಮಾಡಿರಲೇಬೇಕು. ಮಾಡಿದಂಥ ರೈತರಿಗೆ ಮಾತ್ರ ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣನ ಬರ್ತಾ ಇರುವಂಥದ್ದು. ಮತ್ತು ನಿಮ್ಮದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 22ನೇ ಕಂತಿನ ಹಣ ಬರಬೇಕು ಅಂತಂದರೆ ಯಾವ ಒಂದು ಲಿಸ್ಟಲ್ಲಿ ನಿಮ್ಮ ಒಂದು ಹೆಸರು ಇರಬೇಕು, ಯಾವ ರೀತಿ ಚೆಕ್ ಮಾಡೋದು ಅಂತ ಎಲ್ಲವೂ ಕೂಡ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಮಗೆ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪ್ ಅನ್ನೋ ಆಪ್ಷನ್ ಕೂಡ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಇನ್ನೂ ಯಾರು ನಮ್ಮೊಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ಯಾರಾದರೂ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ, ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೋಬೇಕು. ಸಬ್ಸ್ಕ್ರೈಬ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು, ಹೊಸ ವೀಡಿಯೋಗಳು, ಸಾರ್ವಜನಿಕರಿಗೂ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಮಾಹಿತಿಗಳು, ಹೊಸ ವೀಡಿಯೋಗಳನ್ನು ನೀವು ಮೊದಲಿಗೆ ನೋಡಬಹುದು ಅಂತ ಹೇಳ್ತಾ, ಬನ್ನಿ ವೀಕ್ಷಕರೇ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 22ನೇ ಕಂತಿನಕ್ಕಾಗಿ ವೇಟ್ ಮಾಡ್ತಾ ಇರುವಂಥ ರೈತರಿಗೆ ಇದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಬನ್ನಿ ತಡ ಮಾಡದೆ ಈ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ನಮಗೆ ಬಹಳಷ್ಟು ಜನರು ರೈತರು ಕಮೆಂಟ್ಗಳನ್ನು ಮಾಡಿದರು. ನಾನು ಕಳೆದ ವಿಡಿಯೋದಲ್ಲಿ ತಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೆ. ಯಾವ ರೀತಿ ಅಂತಂದರೆ ವೀಕ್ಷಕರೇ, ಬಹಳಷ್ಟು ಜನರು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣ ಯಾವಾಗ ಬರುತ್ತೆ, ನಿಖರವಾದಂಥ ದಿನಾಂಕನ ಮಾಹಿತಿನ ತಿಳಿಸ್ಕೊಡಿ ಅಂತ ಕಮೆಂಟ್ಗಳನ್ನು ಮಾಡಿದರು. ನಾನು ಕಳೆದ ವಿಡಿಯೋದಲ್ಲಿ ತಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 22ನೇ ಕಂತಿನ ಮಾರ್ಚ್ 2ನೇ ವಾರದಲ್ಲಿ ತಮಗೆ ಜಮಾ ಆಗುತ್ತೆ ಅಂತ ಮಾಹಿತಿನ ತಿಳಿಸ್ಕೊಟ್ಟಿದ್ದೆ. ಅದರಂತೆ ವೀಕ್ಷಕರೇ, ಸರ್ಕಾರದ ಕಡೆಯಿಂದ ಒಂದು ದಿನಾಂಕನ ಕೂಡ ಒಂದು ನಿರ್ದಿಷ್ಟವಾದಂಥ ದಿನಾಂಕನೂ ಕೂಡ ಒಂದು ಬಿಡುಗಡೆ ಮಾಡಿರುವಂಥದ್ದು ಇಲ್ಲಿ ನೋಡ್ಕೊಳ್ಬೋದು. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 22ನೇ ಕಂತಿನ 13ನೇ ಮಾರ್ಚ್ 2026ರಂದು ಅಸ್ಸಾಂ ರಾಜ್ಯದ ಗೌಹಾಟಿಯ ಒಂದು ಕಾರ್ಯಕ್ರಮವೊಂದರಲ್ಲಿ ನರೇಂದ್ರ ಮೋದಿಜಿಯವರು ರಿಮೋಟ್ ಒತ್ತುವ ಮುಖಾಂತರವಾಗಿ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 22ನೇ ಕಂತಿನ ಬಿಡುಗಡೆ ಮಾಡಲಿದ್ದಾರೆ ವೀಕ್ಷಕರೇ. ಇಲ್ಲಿ ಕಂಪ್ಲೀಟಾಗಿ ನಿರ್ದಿಷ್ಟವಾದಂಥ ದಿನಾಂಕನ ಪ್ರಕಟ ಮಾಡಿರುವಂಥದ್ದು. ನಾನು ಕಳೆದ ವಿಡಿಯೋದಲ್ಲಿ ತಮಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೆ. ಹಣ ಬಿಡುಗಡೆ ಮಾಡುವ ಮುಂಚಿತವಾಗಿ 3 ದಿನ ಅಥವಾ 4 ದಿನ ಮುಂಚಿತವಾಗಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಏನು ಸರ್ಕಾರದ ಅಫಿಷಿಯಲ್ ವೆಬ್ಸೈಟ್ ಇದೆ, ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡ್ತಾರೆ ಅಂತ ಹೇಳಿದೆ. ಅದೇ ರೀತಿಯಾಗಿ ಇವಾಗ ಅಪ್ಡೇಟ್ ಆಗಿರುವಂಥದ್ದು ವೀಕ್ಷಕರಲ್ಲಿ ನೋಡ್ಕೊಳ್ಬೋದು ಸ್ಕ್ರೀನ್ ಮೇಲೆ ಕೂಡ. 22ನೇ ಕಂತಿನ ಮಾರ್ಚ್ 13ನೇ ತಾರೀಕು ನಿಮಗೆ ಬರ್ತಾ ಇರುವಂಥದ್ದು. ಸಮಯ ಕೂಡ ವೀಕ್ಷಕರೇ ಸಂಜೆ 5 ಗಂಟೆಗೆ ಬಿಡುಗಡೆ ಆಗುತ್ತೆ ಅಂತ ಮಾಹಿತಿನ ತಿಳಿಸಿರುವಂಥದ್ದು. ಹಾಗಾದರೆ ಸಂಜೆ 5 ಗಂಟೆಗೆ ಬಿಡುಗಡೆ ಆಯಿತು ಅಂದ್ರೆ ಫಲಾನುಭವಿಗಳಿಗೆ ಜಮಾ ಆಗೋಕ್ಕೆ ಸಂಜೆವರೆಗೂ ಕೂಡ ಹಣನೇ ಜಮಾ ಆಗುತ್ತೆ ವೀಕ್ಷಕರೇ. ಯಾವುದೇ ರೀತಿಯಾಗಿರ್ತಕ್ಕಂಥ ನೀವು ಗಾಬರಿ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನು ವೀಕ್ಷಕರೇ, ಇನ್ನೊಂದು PM ಈವೆಂಟ್ಸ್ ವೆಬ್ಸೈಟಲ್ಲಿ ಕೂಡ ಅಪ್ಡೇಟ್ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಇಲ್ಲಿ ನೋಡ್ಕೊಳ್ಬೋದು ಸ್ಕ್ರೀನ್ ಮೇಲೆ, ನಿಮ್ಗೆ ಅದನ್ನು ಕೂಡ ತಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಈಗಾಗಲೇ ತಮಗೆ PM ಕಿಸಾನ್ ವೆಬ್ಸೈಟಲ್ಲಿ ಅಪ್ಡೇಟ್ ಆಗಿರುವಂಥದ್ದು ಮಾಹಿತಿನ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ವೀಕ್ಷಕರೇ ಅಂತಂದರೆ PM ಈವೆಂಟ್ಸ್ ವೆಬ್ಸೈಟಲ್ಲಿ ಕೂಡ ತಮಗೆ ವಿತ್ ಪ್ರೂಫ್ ಮಾಹಿತಿನ ತಿಳಿಸ್ಕೊಡ್ತಿದ್ದೀನಿ. ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು ವೀಕ್ಷಕರೇ, ನೀವು ಕೂಡ ಇಲ್ಲಿ ನೋಡ್ಕೊಳ್ಬೋದು. 22ನೇ ಕಂತಿನ 9,32,00,000 ರೈತರಿಗೆ ಹಣನ ಜಮಾ ಆಗ್ತಾ ಇರುವಂಥದ್ದು ವೀಕ್ಷಕರೇ. 13ನೇ ಮಾರ್ಚ್ ಅಂತಂದರೆ 13ನೇ ತಾರೀಕು, ಮಾರ್ಚ್ 13ನೇ ತಾರೀಕು ಹಣನ ಜಮಾ ಆಗ್ತಾ ಇರುವಂಥದ್ದು. ಸುಮಾರು 9,32,00,000 ರೈತ ಫಲಾನುಭವಿಗಳಿಗೆ ಈ ಒಂದು 22ನೇ ಕಂತಿನ ಸಿಗಲಿದೆ ವೀಕ್ಷಕರೇ. ಇಲ್ಲಿ ನೋಡ್ಕೊಳ್ಬೋದು. ಮತ್ತು ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 22ನೇ ಕಂತಿನ ಯಾವ ಒಂದು ರಾಜ್ಯದಿಂದ ಬಿಡುಗಡೆ ಆಗ್ತಾಯಿದೆ ಅಂತಂದರೆ ಅಸ್ಸಾಂ ರಾಜ್ಯದ ಗೌಹಾಟಿಯಿಂದ ಕಾರ್ಯಕ್ರಮವೊಂದರಿಂದ ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಹಣನ ಬಿಡುಗಡೆ ಮಾಡ್ತಾ ಇದ್ದಾರೆ ವೀಕ್ಷಕರೇ. ಇಷ್ಟು ತಮಗೆ ಕ್ಲಿಯರಾಗಿ ಅರ್ಥ ಆಗಿದೆ ಅನ್ಕೋತೀನಿ. ಇನ್ನು ವೀಕ್ಷಕರೇ, ಯಾರಿಗೆಲ್ಲ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣನ ಬರೋದಿಲ್ಲ ಅಂತ ನೋಡ್ತಾ ಇದ್ರೆ, ಈಗಾಗಲೇ ವೀಕ್ಷಕರೇ ಯಾರೆಲ್ಲ ಸರ್ಕಾರದ ಕಡೆಯಿಂದ ಏನು ಸೂಚನೆ ಕೊಟ್ಟಿದ್ರು ಅಂತಂದರೆ KYC ಮಾಡಿಸ್ಕೊಳ್ಬೇಕು ಮತ್ತು ಫಾರ್ಮರ್ ಕನ್ಸೆಂಟ್ಗಳನ್ನು ಮಾಡಿಸ್ಕೊಳ್ಬೇಕು ಅಂತ ಆ ಸೂಚನೆಗಳನ್ನು ಕೊಟ್ಟಿದ್ರು. ಯಾರು ಕೂಡ KYC ಮತ್ತು ಲ್ಯಾಂಡ್ ವೆರಿಫಿಕೇಷನ್ ಆಗಿರ್ಬೋದು ಮತ್ತು KYC ಆಗಿರ್ಬೋದು ಮತ್ತು ಬ್ಯಾಂಕ್ಗೆ ಆಧಾರ್ ಸೀಡಿಂಗ್ ಆಗಿರ್ಬೋದು, ಇವ್ಯಾವು ಎಲ್ಲವೂ ಕೂಡ ಕೆಲಸಗಳು ಪೆಂಡಿಂಗ್ ಇದ್ದವು. ಯಾರೆಲ್ಲ ಒಂದು ರೈತರು ಮಾಡಿಕೊಟ್ಟಿಲ್ಲ ಅಂಥವರಿಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ 22ನೇ ಕಂತಿನ ಸಿಗೋದಿಲ್ಲ, ಬರೋದಿಲ್ಲ ಅಂತ ಕಂಪ್ಲೀಟಾಗಿ ಮಾಹಿತಿನ ತಿಳಿಸಿರುವಂಥದ್ದು. ಇನ್ನು ವೀಕ್ಷಕರೇ, ಇಷ್ಟು ಕಂಪ್ಲೀಟಾಗಿ ತಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಇನ್ನು ಯಾರಿಗೆಲ್ಲ 4,000 ರೂಪಾಯಿ ಈ ಒಂದು 22ನೇ ಕಂತಿನದಲ್ಲಿ ಬರುತ್ತೆ ಅಂತ ನೋಡೋದಾದರೆ,
ಯಾರಿಗೆಲ್ಲ ವೀಕ್ಷಕರೇ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 21ನೇ ಕಂತಿನ ಇನ್ನೂ ಕೂಡ ಜಮಾ ಆಗಿಲ್ವೋ ಅಂಥವರಿಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣನ 22ನೇ ಕಂತಿನ ಜೊತೆಗೆ ಸೇರಿಸಿ 21ನೇ ಕಂತಿನೂ ಕೂಡ ಜಮಾ ಆಗ್ತದೆ ವೀಕ್ಷಕರೇ. ಅಂತಂದರೆ 21ನೇ ಕಂತಿನ ಸೇರಿಸಿ 22ನೇ ಕಂತಿನದಲ್ಲಿ 2 ಕಂತು ಕೂಡ ಒಟ್ಟಿಗೆ ಜಮಾ ಆಗ್ತಾ ಇರುವಂಥದ್ದು. ಯಾರದೆಲ್ಲ ತಾಂತ್ರಿಕ ಸಮಸ್ಯೆಯಿಂದ ಹೋಲ್ಡ್ ಆಗಿ ನಿಂತಿತ್ತು ಅಂಥವರಿಗೆ ಮಾತ್ರ ಹಣನ ಜಮಾ ಆಗ್ತಾ ಇರುವಂಥದ್ದು. ಇನ್ನು ವೀಕ್ಷಕರೇ, ಯಾರೆಲ್ಲ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 22ನೇ ಕಂತಿನ ಪಡಿಬೇಕು ಅಂತಂದರೆ ಯಾವೆಲ್ಲ ಕೆಲಸಗಳು ಕಡ್ಡಾಯವಾಗಿ ಮಾಡಿರಲೇಬೇಕು ಅಂತಂದರೆ ಈಗಾಗಲೇ ಕೇಂದ್ರ ಸರ್ಕಾರದಿಂದನೇ ಒಂದು ಸೂಚನೆಯನ್ನು ಕೊಟ್ಟಿದ್ದರು. ಯಾರೆಲ್ಲ ಸೆಂಟ್ರಲ್ ಫಾರ್ಮರ್ ಐ ಡಿಗಳನ್ನು ಮಾಡಿಸ್ಕೊಂಡಿಲ್ವೋ ಅಂಥವ್ರು ಕೂಡಲೇ ಸೆಂಟ್ರಲ್ ಫಾರ್ಮರ್ ಐ ಡಿಗಳನ್ನು ಮಾಡಿಸ್ಕೊಳ್ಬೇಕು. ಅಂಥವರಿಗೆ ಮಾತ್ರ PM ಕಿಸಾನ್ ಹಣ ಆಗಿರ್ಬೋದು, ಬೆಳೆ ವಿಮೆ ಪರಿಹಾರ ಹಣ ಆಗಿರ್ಬೋದು, ಕೇಂದ್ರ ಸರ್ಕಾರದಿಂದ ಯಾವೆಲ್ಲ ಒಂದು ಯೋಜನೆಗಳಿದ್ದಾವೆ, ಯಾವೆಲ್ಲ ಒಂದು ಸೌಲಭ್ಯಗಳಿದ್ದಾವೆ ಎಲ್ಲವೂ ಕೂಡ ಸೆಂಟ್ರಲ್ ಫಾರ್ಮರ್ ಐ ಡಿ ರಚನೆ ಮಾಡಿಕೊಂಡಂಥವರಿಗೆ ಮಾತ್ರ ಹಣನ ಬರುತ್ತೆ ಅಂತ ಮಾಹಿತಿನ ತಿಳಿಸಿರುವಂಥದ್ದು. ಅದರಂತೆ ವೀಕ್ಷಕರೇ, ಇದು ಒಂದು ಸೆಂಟ್ರಲ್ ಫಾರ್ಮರ್ ಐ ಡಿ ಯಾವ ರೀತಿ ರಚನೆ ಆಗುತ್ತೆ ಅಂದರೆ ಫ್ರೂಟ್ಸ್ ವೆಬ್ಸೈಟ್ ಇದೆಯಲ್ಲ, ಫ್ರೂಟ್ಸ್ ವೆಬ್ಸೈಟಲ್ಲಿ ಹೋಗಿ ಫಾರ್ಮರ್ KYC ಮಾಡಿಸ್ಕೊಳ್ಬೇಕಾಗುತ್ತೆ. ರೈತರು KYC ಮಾಡಿಸ್ಕೊಳ್ಬೇಕಾಗುತ್ತೆ. KYC ಮಾಡಿಕೊಂಡ ನಂತರ ಅಂತಂದರೆ ಫಾರ್ಮರ್ ಕನ್ಸೆಂಟ್ ಅಂದರೆ ರೈತರ ಒಪ್ಪಿಗೆ ಕೂಡ ಒಂದು ಅಪ್ಡೇಟ್ ಮಾಡಬೇಕಾಗುತ್ತೆ ವೀಕ್ಷಕರೇ. ಹೀಗಾಗಿ ಎಲ್ಲಿ ಹೋಗಿ ಮಾಡಿಸ್ಕೊಳ್ಬೇಕು ಅಂತ ಇನ್ನೂ ಯಾರಾದರೂ ಕೇಳ್ತಾ ಇದ್ರಿ ಅಂತಂದರೆ ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಬೇಕು ಅಥವಾ ಗ್ರಾಮವನ ಕರ್ನಾಟಕವನ ಕೇಂದ್ರಗಳಿಗೆ ಹೋಗಿ ಈ ಒಂದು KYC ಮತ್ತು ಫಾರ್ಮರ್ ಕನ್ಸೆಂಟ್ಗಳನ್ನು ಮಾಡಿಸ್ಕೊಳ್ಬೇಕಾಗುತ್ತೆ. KYC ಮತ್ತು ಫಾರ್ಮರ್ ಕನ್ಸೆಂಟ್ ಮಾಡಿಸ್ಕೊಂಡಿದ್ರಿ ಅಂತಂದರೆ ಆಟೋಮೆಟಿಕ್ಕಾಗಿ ಏನು ಫ್ರೂಟ್ಸ್ ಐ ಡಿ ಇದೆ, ಫ್ರೂಟ್ಸ್ ಐ ಡಿ ಮತ್ತು ಸೆಂಟ್ರಲ್ ಫಾರ್ಮರ್ ಐ ಡಿ ಆಟೋಮೆಟಿಕ್ಕಾಗಿ ಜನ್ರೇಟ್ ಆಗುತ್ತೆ. ಆವಾಗ ಮತ್ತೆ ನಿಮಗೆ PM ಕಿಸಾನ್ ಹಣ ಇದೆ ಅಂಥವರಿಗೆ ಯಾವುದೇ ಕಾರಣಕ್ಕೂ ಕೂಡ ನಿಲ್ಲುವುದಿಲ್ಲ ಅಂತ ಕೇಂದ್ರ ಸರ್ಕಾರದಿಂದಲೇ ಮಾಹಿತಿಯನ್ನು ತಿಳಿಸಿರತಕ್ಕಂಥ ಅಪ್ಡೇಟ್ನ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ವೀಕ್ಷಕರೇ, ರಾಜ್ಯದಲ್ಲಿ ಬಹಳಷ್ಟು ಒಂದು ಏನು PM ಕಿಸಾನ್ ಹಣನ ಪಡಿತಕ್ಕಂಥ ರೈತರಿದ್ದಾರೆ. 20ನೇ ಕಂತಿನ ಹಣ ನೋಡೋದಾದರೆ ಸುಮಾರು 9,70,00,000 ರೈತರಿಗೆ ಈ ಒಂದು 20ನೇ ಕಂತಿನ ಸಿಕ್ಕಿರುವಂಥದ್ದು ವೀಕ್ಷಕರೇ. ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ನೋಡ್ಕೊಳ್ತಾ ಇದ್ರಿ ನೀವು, ಇಲ್ಲಿ ನೋಡ್ಕೋಬೋದು 9,70,00,000 ರೈತರಿಗೆ 20ನೇ ಕಂತಿನದಲ್ಲಿ ಸಿಕ್ಕಿರುವಂಥದ್ದು. ಆದರೆ 21ನೇ ಕಂತಿನದಲ್ಲಿ ವೀಕ್ಷಕರು ನೋಡ್ಕೊಳ್ಬೋದು 21ನೇ ಕಂತಿನದಲ್ಲಿ 9 ಕೋಟಿ ರೈತರಿಗೆ ಮಾತ್ರ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 21ನೇ ಕಂತಿನ ಜಮಾ ಆಗಿರುವಂಥದ್ದು. ಅಂತಂದರೆ ಸುಮಾರು 70 ಲಕ್ಷಕ್ಕೂ ಅಧಿಕ ರೈತರದು ರಿಜಿಸ್ಟ್ರೇಷನ್ ಏನಿದೆ ಕ್ಯಾನ್ಸಲ್ ಆಗಿದೆ ವೀಕ್ಷಕರೇ. ಅವರಿಗೆ 21ನೇ ಕಂತಿನದಲ್ಲಿ ಹಣನ ಸಿಕ್ಕಿಲ್ಲ. ಹೀಗಾಗಿ ಯಾರೆಲ್ಲ KYCಗಳನ್ನು ಮಾಡಿಸ್ಕೊಂಡಿಲ್ಲ ಮತ್ತು ಫಾರ್ಮರ್ ಕನ್ಸೆಂಟ್ಗಳನ್ನು ಮಾಡಿಸ್ಕೊಂಡಿಲ್ಲ ದಯವಿಟ್ಟು ಕೂಡಲೇ ಮಾಡಿಸ್ಕೊಳ್ಳಿ. ಯಾಕೆ ಅಂತಂದರೆ KYC ಮತ್ತು ಫಾರ್ಮರ್ ಕನ್ಸೆಂಟ್ ಮಾಡಿಸಿದಂಥವರಿಗೆ ಮಾತ್ರ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣನ ಬರುತ್ತೆ, ಜಮಾ ಆಗುತ್ತೆ ಅಂತ ಕೇಂದ್ರದಿಂದ ಮಾಹಿತಿಯನ್ನು ತಿಳಿಸಿರುವಂಥದ್ದು. ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ತಮಗೆ ತಿಳಿಸ್ಕೊಡ್ತಾರೆ 21ನೇ ಕಂತಿನ 9 ಕೋಟಿ ರೈತರಿಗೆ ಹಣನ ಜಮಾ ಆಗಿರುವಂಥದ್ದು. ಇನ್ನು 20ನೇ ಕಂತಿನ 9.70 ಕೋಟಿ ರೈತರಿಗೆ ಹಣನ ಜಮಾ ಆಗಿರುವಂಥದ್ದು. ಅಂತಂದರೆ 70 ಲಕ್ಷ ರೈತರದು ರದ್ದಾಗಿರುವಂಥದ್ದು ವೀಕ್ಷಕರೇ. ಹಣನ ಬರದೇ ಇರುವಂಥ ರೈತರಾಗಿದ್ದಾರೆ ವೀಕ್ಷಕರೇ ಈ ಒಂದು 21ನೇ ಕಂತಿನದಲ್ಲಿ. ಹೀಗಾಗಿ ಯಾರೆಲ್ಲ KYCಗಳನ್ನು ಮಾಡಿಸ್ಕೊಳ್ಳಿ ಕೂಡಲೇ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇಷ್ಟು ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಇತ್ತು ವೀಕ್ಷಕರೇ. ಅಪ್ಡೇಟ್ನ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿತು ಅಂತಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಿಖರವಾದಂಥ ಮಾಹಿತಿಗಳನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡ್ತಾ ಇರ್ತೀವಿ. ತಮಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ 22ನೇ ಕಂತಿನ ಯಾವಾಗ ಬರುತ್ತೆ ಅಂತ ಭಾಳಷ್ಟು ಜನರು ಕಮೆಂಟ್ಗಳನ್ನು ಮಾಡ್ತಾಯಿದ್ರಿ. ತಮಗೆ ನಿಖರವಾದಂಥ ಮಾಹಿತಿನೇ ವಿತ್ ಪ್ರೂಫ್ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ತಮಗೆ ಇಷ್ಟವಾಗಿತ್ತು ಅಂತಂದರೆ ದಯವಿಟ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಇದೇ ರೀತಿಯಾಗಿರತಕ್ಕಂಥ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.